ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ, ಆರಾಧ್ಯರನ್ನ ಸ್ಮರಣೆ ಮಾಡ್ತಾ, ತಾಯಿ ಮಾರಿಕಾಂಬೆಯನ್ನ ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಬಹುಶಃ ಶ್ರಾವಣ ಮಾಸದ ಏನು ಭಾಗೀನ ಅಂತೇನೆ, ಅದನ್ನು ಈಗಾಗಲೇ ನನ್ನ ಮನೆ ತಲುಪಿದೆ. ಲೀಲಾವತಿ ಅಂತ ನನ್ನ ಸಬ್ಸ್ಕ್ರೈಬರು ಯಾವಾಗಲೂ ಅಮ್ಮ ಅಂತ ಪ್ರೀತಿಯಿಂದ ಕರಿತಾಳ ಹೆಣ್ಣುಮಗಳು, ಭಾಗೀನವನ್ನು ಕಳಿಸಿದ್ದಾರೆ. ಅಮ್ಮ, ಶ್ರಾವಣ ಮಾಸದ ಭಾಗೀನ ನಿಮಗೆ ಅಂತ. ತುಂಬ ಖುಷಿಯಾದಂಥ ವಿಷಯ. ಅದಕ್ಕೆ ಹೇಳೋದು, ಸಂಬಂಧಿಕರು ಮಾತ್ರ, ರಕ್ತ ಹಂಚಿ ಹುಟ್ಟಿದವರು ಮಾತ್ರ ಸಂಬಂಧಿಗಳಲ್ಲ, ಬಾಕಿ ಇದ್ದವರು ಸಂಬಂಧಿಕರಾಗ್ತಾರೆ ಅಂತಾದರೆ ಹೇಗೆ? ರಾಯರ ಕಾರ್ಯಕ್ರಮವನ್ನು ಮಾಡಿ ನಮಗೆ ಬಹುಶಃ ತುಂಬ ಜನ ಸಂಬಂಧಿಗಳು ಒಟ್ಟಾಗಿದ್ದಾರೆ ಅಂತ ಹೇಳಲಿಕ್ಕೂ ಸಾಧ್ಯ ಇದಿಲ್ಲ. ಭಾಗೀನವನ್ನು ಕಳಿಸ್ಕೊಟ್ಟಿದ್ರು ಅವ್ರಿಗೆ ತುಂಬ ಹೃದಯದ ಧನ್ಯವಾದವನ್ನು ತಿಳಿಸ್ತೀನಿ. ಜೊತೆಗೆ ಇನ್ನೊಂದು ವಸ್ತು ಬೇಕಾಗಿತ್ತು. ಅದು ಹೆಚ್ಚಾಗಿ ಮೈಸೂರಲ್ಲೇ ಸಿಗಬಹುದು ಅನ್ನೋ ಅಂದಾಜು ಸಹಿತ ನನಗಿತ್ತು. ಆದರೆ ಮೈಸೂರಿಗೆ ನನಗೆ ಹೋಗೋಕ್ಕಾಗತ್ತಾ? ಮೈಸೂರಿಗಂತೂ ಖಂಡಿತ ನನಗೆ ಹೋಗೋಕ್ಕಾಗಲ್ಲ. ಆಗ ನನಗೆ ಬಾಯಿ ತುಂಬ ಅಮ್ಮ ಅಂತ ಕರೀತಾಳೆ. ಮಂತ್ರಾಲಯದಲ್ಲಿ ಪರಿಚಯ ಆದವ್ರು ನಾವು. ಅವತ್ತಿಂದ ದಿನಕ್ಕೊಂದ್ಸಲ ಆದರೂ ವಾಯ್ಸ್ ಮೆಸೇಜ್ ಹಾಕ್ತಾಳೆ, ಲತಮ್ಮ 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 ಅಂತ. ಆ ಹೆಣ್ಮಗಳನ್ನ ಕೇಳ್ತೀನಿ, ನನಗೆ ಸಿಗಬಹುದೇನ ಮಗ, ನಿನ್ನ ಹತ್ರ ಸಾಧ್ಯ ಆಗಬಹುದಾ ಅಂತ. ಆಗ ಇಲ್ಲಮ್ಮ ಇದೆ, ಆದರೆ ನಾವು ಲೇಡೀಸ್ ಎಲ್ಲ ಹೋಗುವಂಥ ಜಾಗ ಅಲ್ಲಮ್ಮ, ಅದು ಜೆಂಟ್ಸಾದರೂ ಓಕೆ ಅಮ್ಮ, ಹೋಗಿ ಅಲ್ಲಿ ತಗೋಬರ್ಬಹುದು ಅದನ್ನು ಅಂತಾರೆ. ಸರಿ, ಹೌದು ಪಾಪ ಲೇಡೀಸ್ ಎಲ್ಲ ಹೋಗುವಂಥ ಜಾಗ ಅಲ್ಲ ಅಂದಮೇಲೆ ಮತ್ತೆ ಒತ್ತಾಯ ಮಾಡಿ ಕಳಿಸೋದ್ರಲ್ಲಿ ಅರ್ಥನೂ ಇಲ್ಲ. ನಮಗೆ ಬೇಕು ಅಂತ ನಾವು ಭಾಳ ತೊಂದರೆಗಳನ್ನು ಕೊಡಬಾರ್ದು ಅವ್ರಿಗೆ. ಆಗ ಒಬ್ರಿಗೆ ಕಾಲ್ ಮಾಡ್ತೀನಿ ನಾನು. ಒಬ್ರಿಗೆ ಕಾಲ್ ಮಾಡಿ, ನನಗೆ ಇಂಥದ್ದು ಬೇಕಾಗಿತ್ತಪ್ಪ, ನನಗೆ ತರಿಸಿಕೊಡ್ತೀಯಾ ಅಂತ ಕೇಳ್ತೀನಿ. ಆಗ ಅವ್ರು ಆಡಿರೋ ಕೆಲವೊಂದು ಮಾತುಗಳು ಎಷ್ಟು ಮನಸ್ಸಿಗೆ ಇದಾಗ್ಬಿಡ್ತು ಅಂದರೆ, ನೀವು ಹೇಳೋದೆಚ್ಚ, ನಾನು ಮಾಡೋದೆಚ್ಚ. ಏನು ಅಂತ ಹೇಳಿ ನಾಳೆ ಬೆಳಿಗ್ಗೆ 9 ಗಂಟೆ ಒಳಗೆ ಅದು ಎಲ್ಲಿದೆ ಅಂತ ಹುಡುಕಿ ನಿಮ್ಗೆ ಮುಟ್ಸೋ, ಅದು ನಾಳೆನೇ ಕೊರಿಯರ್ ಮಾಡ್ತೀನಿ ನಾನು. ಯಪ್ಪ, ನಿನಗೆ ಕಷ್ಟ ಆತ, ನೀನು ಭಾಳ ತುಂಬ ಬ್ಯುಸಿ ಇರ್ತೀಯಪ್ಪ, ನಿನಗೆ ಯಾಕಷ್ಟು ಕಷ್ಟ ತಗೋಬೇಡ, ನಾನು ನಿಧಾನ ಕಳಿಸ್ಕೊಡು. ಇಲ್ಲಮ್ಮ, ನೀವೇನೂ ಕೇಳಲಿಲ್ಲ. ನಾನು ಬಡವಾಗಿ ಸೋತಾಗ್ಲೂ ನನಗೆ ಸಾಂತ್ವನ ಕೊಟ್ಟಿದ್ರಿ. ನಾನು ಇಷ್ಟು ದೊಡ್ಡ ಶ್ರೀಮಂತ ಆದಾಗ್ಲೂ ಸಹಿತ ನನ್ನ ಹತ್ರ ಇಂಥದ್ದನ್ನೇ ಕೊಡಿ ಅಂತ ಕೇಳಿದವ್ರಲ್ಲ ನೀವು. ಇವತ್ತು ಇದನ್ನು ಕೇಳ್ತಾ ಇದ್ದೀರಿ. ಇದನ್ನು ನಾನು ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಅದು ನನಗೆ ಎಷ್ಟೇ ಬ್ಯುಸಿ ಇರಲಿ ಅಮ್ಮ, ನಾನು ನಿಮಗೆ ತಂದು ಮುಟ್ಟಿಸ್ತೀನಿ, ನಾನು ನಿಮಗೆ ಕೊರಿಯರ್ ಮಾಡ್ತೀನಿ. ನನಗೆ ಎಷ್ಟು ಆಶ್ಚರ್ಯ ಆಯಿತು ಅಂದರೆ, ನಿಜವಾಗಿ ನನಗೆ ಖುಷಿಯಾಗೋಯ್ತು. ಯಪ್ಪ, ಎಷ್ಟು ಅಭಿಮಾನ, ಎಷ್ಟು ಆ ತಾಯಿ ಸ್ಥಾನನೆಲ್ಲ ಕೊಡ್ತಾರೆ ಕೆಲವರು ಅಂತ. ಹಾಗೆ ಸರಿ, ಬೆಳಿಗ್ಗೆ 8:30 9 ಗಂಟೆ ಅಂದರೆ ಮತ್ತೆ ಕಾಲ್ ಬರುತ್ತೆ ನನಗೆ, ನಿಮ್ಮ ವಿಳಾಸವನ್ನು ಕಳಿಸಿ ಅಂತ. ಸಿಕ್ತು ಅನ್ನೋದಂತೂ ಗ್ಯಾರಂಟಿ ಆಯಿತು ನನಗೆ. ಆ ವಿಳಾಸವನ್ನು ಕಳಿಸಿದಾಗ ಅವರು ಕೊರಿಯರ್ ಮಾಡಿದ ಚೀಟಿ ಮತ್ತು ಫೋಟೋನ ಹಾಕ್ತಾರೆ. ಫೋಟೋನ ಹಾಕಿದಾಗ ನನಗೊಂಥರ ಆಶ್ಚರ್ಯ ಆಗ್ಬಿಡ್ತು. ಇದು ಇಷ್ಟು ಸಣ್ಣ ಸಾಮಾನು ಕಳ್ಸೋಕೆ ಇಷ್ಟು ದೊಡ್ಡ ಕೊರಿಯರ್ ಇದು ಮಾಡಿದಾರಲ್ಲ ಇವರು. ಎಲ್ಲೋ ದೊಡ್ಡದಾಗಿ ತೆಗೆದಿರಬೇಕು ಫೋಟೋನ ಅಂತೇಳಿ ನಾನು ಸುಮ್ಮನೆ ಆದೆ. ಅಂತೂ ಕೊನೆಗೂ ಹೋದ ಶುಕ್ರವಾರ ದಿವಸ ನನ್ನ ಮನೆಗೆ ಬರುತ್ತೆ. ನಾನು ಏನು ಹೇಳಿದ್ದೇನೆ ಆ ವಸ್ತು ಜೊತೆಗೆ ಒಳ್ಳೆಯದಾದಂಥ ಮೈಸೂರಿನ ಸೀರೆ ಮತ್ತು ಬಳೆ, ಅರಿಶಿನ, ಕುಂಕುಮ ಎಲ್ಲ ಭಾಗೀನವನ್ನು ಕೊಟ್ಟು ಮೇಲ್ಗಡೆ ಅದರಲ್ಲಿ ಬರೆದಿದ್ದಾರೆ, ಅಮ್ಮ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು, ನಿಮಗಿದು ನಮ್ಮಿಂದ ಭಾಗೀನ ಅಂತ. ಅಪ್ಪ, ನನಗೆ ನೋಡಿದವಳಿಗೆ ಎಷ್ಟು ಖುಷಿ ಆಯಿತು ಅಂದರೆ, ಆ ಸೀರೆ ಕಲರು ನಾನು ಆರಿಸಿಟ್ಟಂಗಿದೆ, ಅಷ್ಟು ಚೆನ್ನಾಗಿದೆ ಸಾರಿ. ಆಮೇಲೆ ಕಾಲ್ ಮಾಡಿ ನಾನು ಥ್ಯಾಂಕ್ಸ್ ಹೇಳ್ದಂಗೆ ಹೇಳ್ತಾರೆ, ನೀವು ಥ್ಯಾಂಕ್ಸ್ ಹೇಳಬಾರ್ದಮ್ಮ ನಮಗೆ. ಯಾಕೆ ಥ್ಯಾಂಕ್ಸ್ ಹೇಳಬಾರ್ದು ಅಂದರೆ, ತಾಯಿಗೆ ಮಕ್ಕಳ ಬಟ್ಟೆ ಕೊಟ್ಟಿರೋದು ಯಾರಾದರೂ ಥ್ಯಾಂಕ್ಸ್ ಕೇಳಿದ್ದೀರಾ ನೀವೆಲ್ಲಾದರೂ? ಥ್ಯಾಂಕ್ಸ್ ಹೇಳಬಾರ್ದು, ಹಾರೈಸ್ಬೇಕಮ್ಮ ಅಂತ. ನನಗೆ ಒಂದು ಹಿಂದೆ ನಾನು ವಿಡಿಯೋ ಹಾಕಿದ್ದೆ ಅವರದ್ದು, ನಿಮಗೆಲ್ಲ ಗೊತ್ತಿರಬೇಕು. ಪಾಪ ಒಂದು ಚೌಟ್ರಿಯನ್ನು ಅಪ್ಪ ಕಟ್ಟಿ ಸತ್ತೋಗ್ಬಿಡ್ತಾರೆ. ಆ ಒಂದು ಸಂದರ್ಭದಲ್ಲಿ, ಕೊನೆಯ ಒಂದು ಕಾಲದಲ್ಲಿ ನಾವು ವಿಷ ತಗೋತೀವಮ್ಮ, ನಿಮ್ಮ ಕಾರ್ಯಕ್ರಮವನ್ನು ನೋಡ್ತೀವಮ್ಮ, ಯಾಕೋ ನಿಮ್ಮ ಹತ್ರ ಹೇಳಬೇಕು ಅಂತ ಅನಿಸ್ತಾ ಇದೆ ಅಂಥೇಳಿ ಅವಾಗ ಹೇಳಿದೆ, ಬೇಡಪ್ಪ ಆ ಕೆಲಸ ಎಲ್ಲ ಮಾಡಬೇಡಿ, 2 ಮಕ್ಕಳಿದ್ದಾರೆ ಅಂತೀರಿ, ಆ ಮಕ್ಕಳನ್ನ ಯಾಕಪ್ಪ ಬೀದಿ ಮೇಲೆ ಹಾಕಿ ಹೋಗ್ತೀರಿ? ರಾಯರಿದ್ದಾರೆ ಯಾಕೆ ಹೆದರ್ತೀರಿ? ನಾನು ಕೇಳಿರೋದಷ್ಟೇ, ಇನ್ನೇನು ಇಲ್ಲ ಅವರು ಹೇಳಿರೋದು. ನಾನು ರಾಯರಿದ್ದಾರೆ ನಾನು ಇಷ್ಟೇ ಹೇಳಿರೋದು ಅವರಿಗೆ. ನಾನೇನಂಥದ್ದೇನು ಕಷ್ಟದಲ್ಲಿದ್ದೀರಿ ಅಥವಾ ಇನ್ನೇನೋ ಮಾಡಬೇಕು, ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಹೇಳಿ ನಾನೇನು ಇದು ಮಾಡಲಿಲ್ಲ. ಅವರು ಫಸ್ಟು ನನಗೆ ಪರಿಚಯ ಆಗಿರೋದೆ
ನಾವಿಬ್ಬರು ವಿಷ ತೊಗೊಂಡು ಸತ್ತೋಗ್ತೀವಮ್ಮ, ಇನ್ನು ಆಗಲ್ಲಮ್ಮ ನಮ್ಮ ಹತ್ರ, ಕಷ್ಟ ರಾಯರು ಕೈ ಹಿಡಿತಾರೆ 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 ಅಂತ ಇಲ್ಲಿವರೆಗೂ ನೋಡಾಯಿತು, ಇನ್ನು ಆಗಲ್ಲಮ್ಮ ಅಂದಾಗ ನಾನು ಮಾತಾಡಿದಂಥ ಧೈರ್ಯ ಅವರು ಹೇಳ್ತಾರೆ, ನಾನು ನನ್ನಿಂದ ಅಂತಲ್ಲ, ನನ್ನ ರಾಯರು ಆಡಿಸಿರೋದು, ನಿಮ್ಮ ಮೂಲಕ ನನ್ನ ರಾಯರು ಸ್ವಲ್ಪ ಧೈರ್ಯ ಕೊಡಿಸಿದ್ರಮ್ಮ ನಮಗೆ ಅಂತ. ಅದೇ ಒಂದು 6 ತಿಂಗಳಲ್ಲಿ ಅವರಿಗೆ ಅವ್ರು ಏನು ಅಂದುಕೊಂಡಿದ್ರು ಆ ಕೆಲಸ ಎಲ್ಲ ಆಗುತ್ತೆ. ಈಗ ಅವರ ಆಶೆ ಏನಿದೆ ಅದೇ ರೀತಿ ಆಗ್ತಾ ಇದೆ. ನಾನು ಹೇಳಿರೋದು ಇಷ್ಟೇ, ಆದರೆ ಆ ಮಾತಲ್ಲಿ ಎಷ್ಟು ಅಕ್ಕರೆ, ಎಷ್ಟು ಪ್ರೀತಿ, ಎಷ್ಟು ವಿಶ್ವಾಸ, ಎಷ್ಟು ನಂಬಿಕೆ. ನಾವು ಕೊಡುವಂಥ ವಸ್ತು ಅದು ಎಷ್ಟು ರೇಟಿಂದ ಮುಖ್ಯ ಅಲ್ಲ, ಆದರೆ ಅವರ ಮನಸ್ಸಿನಲ್ಲಿರುವಂಥ ಆ ಒಂದು ವಾತ್ಸಲ್ಯ, ಆ ಒಂದು ಪ್ರೀತಿ, ಆ ವಿಶ್ವಾಸ ಇರುತ್ತಲ್ಲ, ಅದಕ್ಕಂತೂ ಖಂಡಿತ ಬೆಲೆ ಕಟ್ಟೋಕ್ಕಾಗಲ್ಲ. ನನಗಂತೂ ಖಂಡಿತ ಆಗಲ್ಲ. ನಾನು ಆ ವಸ್ತುವನ್ನೆಲ್ಲ ನೋಡ್ತಾ ಇದ್ದಂಗೆ ಅದೇ ಸಲ ಲೀಲಾವತಿಯವ್ರು ಕಳಿಸಿದಾಗಲೂ ಹಾಗೆ ಆಗಿತ್ತು ನನಗೆ. ಅವರು ನನಗೆ ಬೃಂದಾವನ ಸಹಿತ ಕಳಿಸಿದ್ರು. ಜೊತೆಗೆ ಇವ್ರು ಕಳಿಸಿರೋದು, ಇವ್ರು ಆಡಿರೋ ಮಾತು, ಅಮ್ಮ ನೀವು ಥ್ಯಾಂಕ್ಸ್ ನನಗೆ ಹೇಳಲೇಬೇಡಿ ನೀವು, ಯಾಕಂದರೆ ನನಗೆ ಅಮ್ಮ ಇಲ್ಲ, ಅಮ್ಮನ ಸ್ಥಾನದಲ್ಲಿ ಆವತ್ತು ನನಗೆ ಧೈರ್ಯ ಕೊಟ್ಟು ನಮ್ಮನ್ನು ಕಾಪಾಡಿದವ್ರು ನೀವು. ರಾಯರು ಇರ್ಬೋದು, ನಿಮ್ಗೆ ರಾಯರೇ ಆ ಒಂದು ಇದನ್ನು ಕೊಟ್ಟಿದ್ದಾರೆ, ಯಾಕಂದ್ರೆ ರಾಯರು ಭಕ್ತರಲ್ವಮ್ಮ ನಾವು. ಆದರೆ ಪ್ರತಿಯೊಂದಕ್ಕೂ ಪ್ರತಿ ಸಲನೂ ನಾನು ಕಾಲ್ ಮಾಡಿದಾಗ ನನಗೆ ಫೋನ್ ರಿಸೀವ್ ಮಾಡಿ ಧೈರ್ಯ ಕೊಟ್ಟು, ಹೆದರಬೇಡಿ ರಾಯರಿದ್ದಾರೆ, ಏನೋ ಒಂದು ದಾರಿ ತೋರಿಸ್ಕೊಡ್ತಾರೆ ಅಂತ ಹೇಳಿದವ್ರಮ್ಮ ನೀವು. ಅದಕ್ಕೆ ನಂಗೆ ಥ್ಯಾಂಕ್ಸ್ ಹೇಳಬೇಡಿ ಅಮ್ಮ ಅಂತ. ನೋಡಿ, ಈ ಸಂಬಂಧಕ್ಕೆ ಹೇಗೆ ಬೆಲೆ ಕಟ್ಟಲಿ? ಬೆಲೆ ಕಟ್ಟಕ್ಕಂತೂ ಖಂಡಿತ ಸಾಧ್ಯ ಇಲ್ಲ. ತುಂಬ ಖುಷಿ ಆಯಿತು ನನಗೆ, ಯಾಕಂದರೆ ಪದೇ ಏನು ಫೋನ್ ಮಾಡುವಂಥ ವ್ಯಕ್ತಿನೂ ಅಲ್ಲ, ಯಾಕಂದರೆ ಅವರಷ್ಟೇ ಬ್ಯುಸಿ ಇರ್ತಾರೆ. ಆಗಾಗ ಎಲ್ಲಾದರೂ ಒಂದೊಂದು ಕಾಲ್ ಮಾಡಿ, ಅಮ್ಮ ಚೆನ್ನಾಗಿದ್ದೀರಾ, ನಾನು ನಮ್ಮ ಮನೆಯವರು ನನ್ನ ಮಕ್ಕಳು ಚೆನ್ನಾಗಿದ್ದಾರಮ್ಮ ಅಂತ ಹೇಳ್ತಾರೆ. ಅಷ್ಟೇ, 4 ಮಾತಾಡ್ತಾರೆ ಬಿಡ್ತಾರೆ. ಮತ್ತು ಕೇಳ್ತಾರೆ, ಅಮ್ಮ ನಿಮಗೆ ಅದು ತುಂಬ ಇಷ್ಟ ಆಯ್ತಮ್ಮ, ಆ ಕಲ್ಲರ್ ಇಷ್ಟ ಆಯ್ತಮ್ಮ, ನಂಗೆ ಗೊತ್ತಾಗಿಲ್ಲಮ್ಮ, ನಾನು ನಮ್ಮ ಮನೆಯವ್ರನ್ನ ಕರ್ಕೊಂಡು ಬಂದಿಲ್ಲ, ನಾನೇ ಅದನ್ನ ಆರಿಸಿ ಇದು ಮಾಡಿದ್ದೀನಮ್ಮ, ತುಂಬ ಚೆನ್ನಾಗಿತ್ತೇನಮ್ಮ ಅಂತ. ತುಂಬ ಚೆನ್ನಾಗಿತ್ತು ಆ ಕಲ್ಲರು ಮತ್ತು ಸಹಿತ ತುಂಬ ಖುಷಿಯಾಯಿತು. ಹಾಗಾಗಿ ಶ್ರಾವಣ ಮಾಸದ ಬಾಗಿನ ಬಂದಿದೆ, ಅದಕ್ಕೆ ತುಂಬ ಖುಷಿ ಆಗುತ್ತೆ ನನಗೆ. ಅದಕ್ಕೆ ಹೇಳ್ತೀನಿ, ನಮ್ಮ ಸಂಬಂಧಿಕರು ಅಷ್ಟೇ ಅಲ್ಲ, ಸಂಬಂಧಿಕರನ್ನ ಕೆಲವರು ಏನು ಮಾಡ್ತಾರೆ, ಕಾಲಿಡಿತಾರೆ ಅಲ್ವಾ. ಒಬ್ಬರು ಇಂಪ್ರೂವ್ಮೆಂಟ್ ಆಗಿದ್ದನ್ನು ನೋಡೋಕ್ಕಾಗಲ್ಲ. ಇನ್ನು ಕೆಲವರು ಹಾರೈಸ್ತಾರೆ, ಅಯ್ಯೋ ಹಾಗೆ ಇರಲಪ್ಪ, ಮಕ್ಳು ಹಿಂಗಾಗ್ಲಪ್ಪ, ಮಕ್ಳು ಚೆನ್ನಾಗಿರ್ಲಪ್ಪ, ನೀವೇನೋ ಇದಾದರೆ ನಮಗೇನೋ ಒಂದು ಹೆಲ್ಪ್ ಆಗುತ್ತಪ್ಪ ಅಂತೇಳಿ ಹಾರೈಸೋರು ಎಷ್ಟೋ ಜನ ಇದ್ದಾರೆ, ಇಲ್ಲ ಅಂತಲ್ಲ. ಇನ್ನು ಹಾರೈಸದೇ ಇರೋರು ಎಷ್ಟೋ ಜನ ಇದ್ದಾರೆ. ಆದರೆ ಕರುಳು ಸಂಬಂಧ ಅಲ್ಲ, ಒಡ ಹುಟ್ಟಿದವರಲ್ಲ, ಯಾರೋ ಏನೋ ಗೊತ್ತಿಲ್ಲ, ರಾಯರು ಆ ಸಂಬಂಧಗಳನ್ನು ಹೇಗೆ ಕಲ್ಪಿಸ್ಕೊಡ್ತಾರೆ ಅನ್ನೋದನ್ನು ನೋಡಿ. ಗೊತ್ತಿಲ್ಲ ಎಲ್ಲಿಂದ ಎಲ್ಲಿಗೆ ಸಂಬಂಧಗಳು ಅಮ್ಮ ಅಂತಾರೆ ಅಂತಂದಮೇಲೆ ಅದು ಯಾವ ಜನ್ಮದ ಋಣನೋ ಯಾರಿಗೆ ಗೊತ್ತು. ಎಷ್ಟು ಜನ ಅಮ್ಮ ಅಂತ ಕರೀತಾರೆ, ನಿಜವಾಗಿ ಖುಷಿ ಆಗುತ್ತೆ. ಹಾಗಾಗಿ ನನ್ನ ರಾಯರ ಭಕ್ತರ ಈ ಒಂದು ಯೂಟ್ಯೂಬ್ ಕುಟುಂಬದವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನನಗೆ ಈಗಿಂದ ಅಲ್ಲ ಭಾಗಿನ ಬರ್ತಾ ಇರೋದು, ನನಗೆ ಈಗಿಂದ ಅಲ್ಲ, ನನಗೆ ಮುಂಚಿಂದಲೂ ಭಾಗಿನ ಬರ್ತಾನೇ ಇದೆ ನನಗೆ. ಅದು ರಾಯರು ಕೊಟ್ಟಂತಹ ಪ್ರಸಾದ ಅಂತ ಅಂದ್ಕೋತೀನಿ. ಯಾಕಂದರೆ ಅವ್ರ ಮೂಲಕ ಇವತ್ತು ನನಗೆ ಬರ್ತಾ ಇದೆ ಅಂತಾದರೆ ಅದು ನನ್ನ ರಾಯರ ಕೃಪಾ ಕಟಾಕ್ಷ. ಹಾಗಾಗಿ ಈ ಖುಷಿಯನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ, ಖುಷಿಯಾಗಿದೆ ನನಗೆ, ಹಾಗಾಗಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಅವರಿಗೆ ಆ ರಾಯರು ಆರೋಗ್ಯ ಐಶ್ವರ್ಯ ಎಲ್ಲನೂ ಕೊಟ್ಟು, ಆಯುಷ್ಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು.